नमो वराहदेवाय नमः। ओम नमो वराहदेवाय। ಇಂಡಸ್ಟ್ರಿಬಲ್ 5D TMT ಅರ್ಪಿಸುವ ಶ್ರೀ ಲಕ್ಷ್ಮೀ ಭೂ ವರಾಹ ಮಹಾಯಾಗ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು CML ದಿಲೀಪ್ ಅಂತ, ಪ್ರಪಂಚ ಆರ್ಯ ವೈಶ್ಯ ಮಹಾಸಭಾ ಗ್ಲೋಬಲ್ ವೈಸ್ ಪ್ರೆಸಿಡೆಂಟ್ ಮತ್ತು ಕರ್ನಾಟಕ ವಿಭಾಗದ ರಾಜ್ಯಾಧ್ಯಕ್ಷ. ಸ್ನೇಹಿತರೆ, ಈ ಒಂದು ಶ್ರೀ ಲಕ್ಷ್ಮೀ ಭೂ ವರಾಹ ಸ್ವಾಮಿ ಮಹಾಯಜ್ಞ ಮಾಡುವಂಥ ಸಂಕಲ್ಪ ನಮ್ಮೆಲ್ಲರಲ್ಲಿ ಇದೆ. ಸಾಮಾನ್ಯ ವರ್ಗದ ಜನಕ್ಕೆ ಒಂದು ಮನೆ ತಗೊಳ್ಬೇಕಾದ್ರೆ ತುಂಬ ಪ್ರಾಬ್ಲಮ್ಮಲ್ಲಿರುತ್ತೆ. ಎಷ್ಟೋ ಜನ ನಾವು ನೋಡಿರ್ಬೋದು, ನಮ್ಮ ಸ್ನೇಹಿತರಲ್ಲಿ ನಾವು ಕೇಳಿರ್ಬೋದು, ಎಷ್ಟೋ ಜನದ ಹತ್ರ ದುಡ್ಡಿರುತ್ತೆ, ಸೈಟ್ ತೊಗೊಳಕ್ಕಾಗಿರಲ್ಲ, ಸೈಟ್ ಇರುತ್ತೆ, ಮನೆ ಕಟ್ಟೋಕ್ಕಾಗಿರಲ್ಲ, ಮನೆ ಕಟ್ಟಿದ್ರೂ ಕೂಡ ಏನೋ ದೋಷ ಅಂತ ಏನೋ ಮನೇಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತೆ. ಇದೆಲ್ಲ ಕೂಡ ಏನಕ್ಕಪ್ಪ ಬರುತ್ತೆ ಅಂದರೆ ಅಲ್ಲಿರುವಂಥ ಭೂದೋಷದಿಂದ. ಈ ಭೂದೋಷ ಮನುಷ್ಯನಲ್ಲಿ ಭೂದೋಷ ಇಂಪಾರ್ಟೆಂಟ್ ಆಗಿ ಅದು ತೊಲಗಿಸ್ಕೊಬೇಕಾದ್ರೆ ಶ್ರೀ ಲಕ್ಷ್ಮೀ ವರಾಹ ಸ್ವಾಮಿನ ನಾವು ಪ್ರಾರ್ಥನೆ ಮಾಡಬೇಕಾಗತ್ತೆ. ಆ ಒಂದು ಸದುಪಯೋಗ ಈ ಮಹಾಯಜ್ಞದಲ್ಲಿ ಸಿಗುತ್ತೆ. ಯಾರ್ಯಾರು ಈ ಮಹಾಯಜ್ಞದಲ್ಲಿ ಬಂದು ಪ್ರಾರ್ಥನೆ ಮಾಡಿ ದೇವ್ರ ಹತ್ರ ತುಳಸಿ ಸಮರ್ಪಣೆ ಮಾಡಿ ಅವ್ರು ಹೋಗ್ತಾರೋ, ಪ್ರತಿಯೊಬ್ಬರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ತುಂಬ ಒಳ್ಳೆಯದಾಗತ್ತೆ. 100% ಇದು ಬರೆದಿಟ್ಕೊಳ್ಳಿ. ತುಂಬ 100% ಪ್ರತಿಯೊಬ್ಬರು ಯಾರ್ಯಾರು ಭೂದೋಷಗಳನ್ನೋದು ನಮ್ಮಲ್ಲಿ ಜನ್ಮದೋಷದಲ್ಲಿ ಎಷ್ಟು ಇರುತ್ತೆ ಸಂಕಲ್ಪ ಮಾಡಿರ್ತೀವಿ, ಅದರಲ್ಲಿ ಭೂದೋಷ ಅನ್ನೋದು ತುಂಬ ಇಂಪಾರ್ಟೆಂಟು. ತುಂಬ ಜನಕ್ಕೆ ಒಂದು ಕನಸಾಗಿರುತ್ತೆ ಅವ್ರ ಮನೆ ಕಟ್ಕೊಳ್ಳಿಕ್ಕೆ. ಎಷ್ಟೋ ಜನ ಬಾಡಿಗೆ ಮನೇಲಿ ಇರ್ತೀವಿ, ಬಾಡಿಗೆ ಮನೇಲಿ ಇದ್ದರೂ ಕೂಡ ನೆಮ್ಮದಿಯಿಂದ ಇರಬೇಕು ಅಂದ್ರೆ ಇದು ಸಪೋರ್ಟ್ ಮಾಡುತ್ತೆ. ಇದರಲ್ಲಿ 2 ಥರ ಅವಕಾಶ ಮಾಡಿಕೊಟ್ಟಿದ್ದೀವಿ. ಫ್ರೀಯಾಗಿ ಬಂದು ಪ್ರತಿಯೊಬ್ಬರು ಕೂಡ ದೇವ್ರ ದರ್ಶನ ಮಾಡ್ಬೋದು, ಅಲ್ಲಿ ಸಂಕಲ್ಪ ಮಾಡಿಸ್ಕೊಬೋದು, ದೇವ್ರ ಹತ್ರ ತುಳಸಿ ಅರ್ಚನೆ ಮಾಡಿ ಅದು ದೇವ್ರ ದರ್ಶನ ಮಾಡಿ ಪ್ರಸಾದ ತಗೊಂಡು ಹೋಗ್ಬೋದು. 2ನೇದು ಬಂದು ಇದರಲ್ಲಿ ಸಂಕಲ್ಪವಾಗಿ ಕೂತ್ಕೊಂಡು ಗಣೇಶ, ಲಕ್ಷ್ಮೀ, ವೆಂಕಟೇಶ್ವರ ಮತ್ತು ನಮ್ಮ ಭೂವರಾಹ ಸ್ವಾಮಿ ಸ್ಪೆಷಲ್ಲಾಗಿ ಆದುವಂಥ ಅಷ್ಟೋತ್ತರ ಪೂಜೆ, ಭೂ ದೋಷ ನಿವಾರಣಾ ಪೂಜೆ ಕೂಡ ನಾವು ಇದರಲ್ಲಿ ಇಟ್ಟಿದ್ದೀವಿ. ಇದರಲ್ಲಿ ನೀವು ಸಂಪರ್ಕಿಸ್ಬೋದು, ನಾವು ನಂಬರ್ಸ್ ಎಲ್ಲ ಕೊಟ್ಟಿದ್ದೀವಿ. ಯಾರ್ಯಾರು ಇದರಲ್ಲಿ ಪಾಲ್ಗೊಳ್ಬೇಕಾಗಿ ಪ್ರತಿಯೊಬ್ಬರು ಇದರಲ್ಲಿ ಪಾಲ್ಗೊಳ್ಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಇದರಲ್ಲಿ ಪಾಲ್ಗೊಂಡು ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಪ್ರತಿಯೊಬ್ಬ ಮನುಷ್ಯ ಕೂಡ ಈ ಪ್ರಪಂಚದಲ್ಲಿ ಸುಖ, ಸಂತೋಷ, ನೆಮ್ಮದಿ ಜೀವನ ಪಡೆಯಬೇಕು. ಮತ್ತು ಅದ್ರ ಜೊತೆಯಾಗಿ ಪ್ರತಿಯೊಬ್ಬರು ಕೂಡ ಸೈಟ್ ಇರೋರು ಮನೆ ಕಟ್ಟಬೇಕು, ಮನೆ ಕಟ್ಟಿರೋರು ಗೃಹಪ್ರವೇಶ ಮಾಡಿ ಅದರೊಳಗಡೆ ಹೋಗಬೇಕು. ಅದರ ಜೊತೆ ಎಲ್ಲೆಲ್ಲಿ ನಾವು ಭೂದೋಷ ಅನ್ನೋದಿರೋದು ಎಲ್ಲರಿಗೂ ನಿವಾರಣೆ ಆಗಲಿ ಅಂತ ಒಂದು ಮಹಾ ಸಂಕಲ್ಪ, ಆ ಭಗವಂತನ ಪ್ರೇರೇಪಣೆ. ಇದಕ್ಕೆ ತಾವೆಲ್ಲರೂ ಕೂಡ ಬಂದು ಭಗವಂತನ ಆಶೀರ್ವಾದ ಪಡಿಬೇಕಾಗಿ ವಿನಂತಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲ ಒಂದು ದೇವ್ರ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ ಅದು ನನ್ನ ಅನುಭವನೇ ನಾನು ಹೇಳ್ತೀನಿ. 25 ವರ್ಷ ಆಯಿತು ನಾನು ಬೆಂಗಳೂರಿಗೆ ಬಂದು ಒಂದು ಸೈಟ್ ತೊಗೋಬೇಕಂತ ತುಂಬಾ ಕಷ್ಟಪಡ್ತಾಯಿದ್ದೆ ಮತ್ತು ಎಲ್ಲೆಲ್ಲೋ ಓಡಾಡಿದೆ. ನನ್ನಿಂದ ಒಂದು ಸೈಟ್ ತೊಗೊಳಕ್ಕೆ ಆಗಿದ್ದಿಲ್ಲ. ಆ ಸಂದರ್ಭದಲ್ಲಿ ಮನೆ ಪಕ್ಕದಲ್ಲಿ ಒಬ್ರು ಇದ್ರು. ಅವರು ಒಂದು ಸಲ ಭೂವರಾಹ ಟೆಂಪಲ್ಗೆ ಹೋಗ್ಬಿಟ್ಟು ಒಂದು ಸಲ ಬನ್ನಿ ಸರ್, ನೀವೇನು ಅಂದ್ಕೊಂಡಿದ್ದೀರ ಅದೆಲ್ಲ ಆಗುತ್ತೆ ಅಂತ ಹೇಳಿದರು. ಸರಿ, ಅದ್ರ ಪ್ರಕಾರ ದೊಡ್ಡವ್ರು ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ಸಲ ನಾನು ಭೂವರಾಹ ಟೆಂಪಲ್ ಹತ್ರ ಹೋಗಿ ದೇವಸ್ಥಾನದಲ್ಲಿ ಕೈ ಮುಗಿದ್ಕೊಂಡು ಪೂಜೆ ಮಾಡ್ಕೊಂಡು ಬಂದು 1 ತಿಂಗಳಲ್ಲೇ ನಾನು ನಿಜವಾಗ್ಲೂ ಒಂದು ಸೈಟ್ ತೊಗೊಂಡೆ. ನನಗೆ ತುಂಬ ಖುಷಿ ಆಯಿತು. ಇಷ್ಟು ವರ್ಷದಿಂದ ಇಷ್ಟೆಲ್ಲ ಒದ್ದಾಡ್ತಾ ಇದ್ವಿ, ಹೇಗೆ ಇದೆಲ್ಲ ಸಾಧ್ಯ ಅನ್ನೋದು ಗೊತ್ತಾಗಲಿಲ್ಲ. ಆದರೆ ದೇವರ ಆಶೀರ್ವಾದ ತುಂಬ ದೊಡ್ಡದಾಗಿತ್ತು. ಎಲ್ಲರೂ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಬರಬೇಕು ಮತ್ತು ದೇವ್ರ ಆಶೀರ್ವಾದ ತೊಗೊಬರ್ಬೇಕು. ನೀವೇ ಅಂತಲ್ಲ, ನಿಮ್ಮ ಕುಟುಂಬ, ರಿಲೇಷನ್ಸ್ ಎಲ್ಲರೂ ಭಾಳಷ್ಟು ಸಂಖ್ಯೆಯಲ್ಲಿ ಬಂದು ಆಶೀರ್ವಾದ ತೊಗೊಳ್ಳಿ. ಖಂಡಿತ ಒಂದು ಸಲ ಭೇಟೆ ಮಾಡಿ, ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡುತ್ತೆ. ಇಲ್ಲಿ ನಾವು ಒಂದು ಬಾಕ್ಸನ್ನ ತಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದೇನೆಂದರೆ ಪ್ರಸಾದ ಬಾಕ್ಸ್. ಈ ಥರ ಹಲವಾರು ತುಂಬ ಶ್ರದ್ಧೆಯಿಂದ ನಾವು 12 ರಾಶಿಗೆ 12 ನದಿಗಳಿಂದ ನೀರು ಸಂಗ್ರಹಿಸ್ತಾ ಇದ್ದೀವಿ. ಅಲ್ಲಿಂದ ವಾಟರ್ ಜೊತೆ ಡಿವೈನ್ ಮಡ್ಡನ್ನು ತಂದು, ಆಮೇಲೆ ಅದ್ರ ಜೊತೆ 9 ಶಕ್ತಿಪೀಠದಿಂದ ಕುಂಕುಮ ತರಿಸ್ತಾ ಇದ್ದೀವಿ. ವೈಷ್ಣೋ ದೇವಿಯಿಂದ ಹಿಡ್ದು ಇಲ್ಲಿ ನಮ್ಮ ಕರ್ನಾಟಕದ ಚಾಮುಂಡೇಶ್ವರಿಯಿಂದ ಹಿಡ್ದು ಎಲ್ಲ 9 ದೇವಸ್ಥಾನದಿಂದ ಕುಂಕುಮನೂ ತರಿಸ್ತಾ ಇದ್ದೀವಿ. ಸೊ ಅಲ್ಲಿ ಬರೋ ಅಂಥ ಜನಗಳಿಗೆ ಎಲ್ಲ ಥರ ಆಶೀರ್ವಾದ ಸಿಗಬೇಕಂತ ತುಂಬ ಕ್ರಮವಾಗಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಒಂದು ಸಣ್ಣ ಬ್ರಿಕ್ ಕೂಡ ಅದು ಪೂಜೆ ಮಾಡಿ ಇಡ್ತಾ ಇದ್ದೀವಿ. ಇದರಲ್ಲಿ ಏನಂದರೆ ಇಲ್ಲಿ ಪೂಜೆಗೆ ಬಂದವರು ಒಂದು ಬ್ರಿಕ್, ಒಂದು ಇಟ್ಟಿಗೆ, ಒಂದು ಸಣ್ಣ ಇಟ್ಟಿಗೆ ಈ ಥರ ಇದು ಮಾಡಿದ್ದೀವಿ. ಅಲ್ಲಿಂದ ಮಣ್ಣು ತಂದು ಇದನ್ನು ಭೂವರಾಹ ದೇವಸ್ಥಾನದಲ್ಲೆಲ್ಲ ಪೂಜೆ ಮಾಡಿ, ಇಲ್ಲಿ 5 ಅಡಿ ಭೂವರಾಹ ದೇವರ ಮುಂದೆನೂ ಇಟ್ಟು ಪೂಜೆ ಮಾಡಿ, ಇದು ತುಳಸಿ ಮಾಲೆ ಇದೆ,
ಇದು ಭೂವರಾಹದ ಒಂದು ಸಣ್ಣ ಐಡ್ಲ್ ಇದೆ. ಇದರಲ್ಲಿ ನೀರಿದೆ, ಇದರಲ್ಲಿ ಕುಂಕುಮ ಇದೆ, ಇದು ತುಳಸಿ ಸೀಡ್ಸ್ ಇದೆ, ಅವ್ರವ್ರ ಮನೆಯಲ್ಲಿ ಪಾಟ್ಸ್ ಎಲ್ಲ ಹಾಕೊಳ್ಳಂಗೆ. ಸೊ ಇಷ್ಟು ವ್ಯವಸ್ಥಿತವಾಗಿ ತುಂಬ ಕ್ರಮವಾಗಿ ಮಾಡ್ತಾ ಇದ್ದೀವಿ. ಇದ್ರದ್ದು ಎಲ್ಲರೂ ಈಗ ಸಾಕಷ್ಟು ಹೇಳಿದ್ದಾರೆ. ಇದ್ರದ್ದು ಎಲ್ಲ ಮಹಾಜನಗಳು ಇದ್ರದ್ದು ಯಾರ್ಯಾರಿಗೆ ಈ ರಿಯಲ್ ಎಸ್ಟೇಟ್ದು ಒಂದು ಆಸಕ್ತಿ ಇದೆ, ಯಾರ್ಯಾರಿಗೆ ಮನೆ ಕಟ್ಟೋದಿದೆ, ಅವರೆಲ್ಲ ಇದ್ರದ್ದು ಒಳ್ಳೆ ಉಪಯೋಗ ಮಾಡ್ಕೊಬೇಕು ಅಂತ ನಮಗೆ ಕೇಳ್ಕೊತಾ ಇದ್ದೀವಿ. ಏಪ್ರಿಲ್ 12ನೇ ತಾರೀಕು ಭಾನುವಾರ ಪದ್ಮನಾಭ ನಗರ್ ಕಾರ್ಮೆಲ್ ಗ್ರೌಂಡ್ಸಲ್ಲಿ ವಾಜಪೇಯಿ ಗ್ರೌಂಡ್ಸ್ ಅಂತ ಕರೀತಾರೆ. ಅಲ್ಲಿ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕಂಟಿನ್ಯೂಸ್ ಪೂಜೆ ಎಲ್ಲ ಇರುತ್ತೆ. ಹೋಮ 8 ಗಂಟೆಯಿಂದ 12 ಗಂಟೆವರೆಗೂ ಇರುತ್ತೆ. ಇದು ಉಚಿತ, ಯಾರು ಬೇಕಂದ್ರೆ ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು. ಸ್ಪೆಷಲ್ ಪೂಜಾಸು ಇದೆ, ಪಬ್ಲಿಕ್ಕಿಗೂ ಎಲ್ಲರಿಗೂ ಅಲೋ ಮಾಡ್ತೀವಿ ಅಂತ. ಬರೋರಿಗೆ ಅವ್ರ ಹೆಸರಿಗೆ ನೀವು ಅರ್ಚನೆ ಮಾಡಿಸೋದಾಗ್ಲಿ, ಕೆಲವರು ದಂಪತಿಗಳು ಇರ್ತಾರೆ, ಇಲ್ಲ ಮಕ್ಕಳ ಇದರಲ್ಲಿ ಅರ್ಚನೆ ಮಾಡಿಸೋರು ಇರ್ತಾರೆ, ಆ ಅರ್ಚನೆ ಮಾಡಿಸೋ ಅವಕಾಶ ಇದೆ ಅವಕಾಶ ಇದೆ. ಹೇಗೆ ಗ್ರೂಪ್ ಅರ್ಚನೆ ಮಾಡಿಸ್ತೀರಾ, ಇಲ್ಲ ಇಂಡಿವಿಜುವಲ್ ಆಗಿ ಅವ್ರಿಗೆ ಟೈಮ್ ಕೊಡ್ತೀರಾ, ಅಥವಾ ಮಾಸ್ ಸಂಕಲ್ಪಗೆ ಸಪರೇಟ್ ಆಗಿ? ಅದೇ ಸಂಕಲ್ಪ ಮಾಡ್ಬಿಟ್ಟು ಎಲ್ಲಾರ್ದು ನಕ್ಷತ್ರ ಗೋತ್ರ ತರ ಇದು ತಗೊಂಡು ಒಟ್ಟಿಗೆ ಮಾಡೋದಾ? ಇಲ್ಲ, ಸಪರೇಟ್ ಆಗಿ ಒಂದು ಟೀಮ್ ಕೂತಿರ್ತಾರೆ ವಿದ್ವಾಂಸರೆಲ್ಲ. ಅವರು ಸಪರೇಟ್ ಆಗಿ ಸಂಕಲ್ಪ ತಗೊಂತಾ ಇರ್ತಾರೆ ಬಂದವ್ರದ್ದು. ದೇವಸ್ಥಾನ ಒಂದು 6 ಅಡಿ ಭೂವರಾಹ ದೇವರ ಎದುರಿಗೆ ಅಲ್ಲಿ ಅರ್ಚನೆ ಮಾಡೋಕ್ಕೆ ಅವಕಾಶ ಇರುತ್ತೆ. ಆಮೇಲೆ ಸಂಕಲ್ಪ ಎಲ್ಲರೂ ಮಾಡಿಸ್ಬೋದು. ಸಪರೇಟ್ ಆಗಿ ಒಂದು ಟೀಮ್ ಇಟ್ಬಿಟ್ಟಿರ್ತೀವಿ ಅದಕ್ಕೆ ಅಂತ. ಸಂಕಲ್ಪ ಸಪರೇಟ್ ನಡೀತೆ, ಯಾಗ ಸಪರೇಟ್ ಆಗಿ ನಡೀತಾ ಇರುತ್ತೆ. ಅದೇ ಯಾಗ ಪಕ್ಕದಲ್ಲೇ ಸಂಕಲ್ಪ ಸೈಮಲ್ಟೇನಿಯಸ್ ಆಗಿ ಹೌದೌದು. ಬೆಂಗಳೂರಿನಲ್ಲಿ ಇರೋರು ಬಂದು ಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೋದು. ಆದರೆ ದೂರದ ಊರಲ್ಲಿರೋರು ನಾವೇನು ಮಾಡಬೇಕು ಅನ್ನೋ ಪ್ರಶ್ನೆ ಎಲ್ರಿಗೂ ಉದ್ಭವಿಸ್ಬೋದು. ಇದಕ್ಕೆ ಐಸ್ ಫೌಂಡೇಶನ್ನ ಒಂದು ವೆಬ್ಸೈಟ್ ಓಪನ್ ಇದೆ. ಆ ವೆಬ್ಸೈಟಲ್ಲಿ ಅವರು ಹೆಸರನ್ನು ನೋಂದಾಯಿಸಿಕೊಂಡು ಅವರ ನಕ್ಷತ್ರ, ಅವರ ಡೀಟೇಲ್ಸ್ನ ಕೊಡ್ತಾರೆ. ಅವ್ರ ಹೆಸರಲ್ಲಿ ಇಲ್ಲಿ ಸಂಕಲ್ಪ ಮಾಡಿ ಪೂಜೆ ಮಾಡಿ ಆ ಪ್ರಸಾದನ ಅವ್ರಿಗೆ ಕೊರಿಯರ್ ಮೂಲಕನೂ ತಲುಪಿಸಲಾಗುತ್ತೆ. ಸೊ ಎಲ್ಲರೂ ದೂರದಿಂದ ಇಲ್ಲಿಗೆ ಬರಬೇಕು ಅಂತೇನಿಲ್ಲ, ಆನ್ಲೈನಲ್ಲೂ ಅವ್ರ ಸೇವೆಯನ್ನು ಸಲ್ಲಿಸ್ಬೋದು. ಇದರ ಮೂಲ ಉದ್ದೇಶ ಸ್ಪಷ್ಟವಾಗಿದೆ. ನಾವು ಮನೆ ಕಟ್ತಿದ್ದಾಗ ನಮ್ಮ ಮನೆ ಕೆಲಸ ಕಾರ್ಯಗಳು ನೀಟಾಗಿ ಮುಗಿಲಿ, ಇಷ್ಟೇ ಇದರ ಉದ್ದೇಶ. ಓಕೆ, ಭೂವರಾಹ ಸ್ವಾಮಿ ಪೂಜೆ ಮಾಡೋದೇ ಭೂಮಿಗೆ ನಾವೇನಾದರೂ ಘಾಸಿ ಮಾಡಿದಾಗ ಭೂಮಿಗೆ ಶಾಂತಿ ಮಾಡಬೇಕು, ವರಾಹ ಸ್ವಾಮಿ ಪೂಜೆ ಮಾಡಬೇಕು ಅನ್ನೋದು ಇದೆ. ಈ ಹೋಮದ ಉದ್ದೇಶನೇ ನಾನು ಮನೆ ಕಟ್ತಿರ್ಬೇಕಾದ್ರೆ ನನ್ನ ಮನೆ ಕೆಲಸ ಸರಾಗವಾಗೇ ಆಗಲಿ ಅಂತ. ಇದು 10,000 ವರ್ಷಗಳಿಂದನೂ ಯಾವುದೇ ಮನೆ ಕಟ್ಟಬೇಕಾದ್ರೆ, ಯಾವುದೇ ದೇವಸ್ಥಾನ ಕಟ್ಟಬೇಕಾದ್ರೆ, ಯಾವುದೇ ಕಟ್ಟಡ ಕಟ್ಟಬೇಕಾದ್ರೆ ಭೂವರಾಹ ಶಾಂತಿ ಮಾಡೋದು ನಮ್ಮ ಪರಂಪರೆಯಲ್ಲಿ ಬಂದಿದೆ. ನಾವೇನು ಹೊಸದಾಗಿ ಕಂಡು ಹಿಡ್ದಿಲ್ಲ. ಸೊ ಆ ಪರಂಪರೆಯನ್ನು ನಾವು ಈಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ವಿ. ಏನಪ್ಪ ಅಂದ್ರೆ ಗ್ರೂಪ್ ಪ್ರವೇಶದ ಟೈಮಲ್ಲಿ ಒಂಚೂರು ಪೂಜೆ ಮಾಡ್ತೀವಿ, ಅಷ್ಟೊತ್ತು ಮನೆ ಮುಗ್ದೋಗಿರುತ್ತೆ. ಮನೆ ಕಟ್ಟಬೇಕಾಗಿರೋ ಸಮಸ್ಯೆಗಳು ಹೇಗೆ ಸೊಲ್ಯೂಷನ್ ಕೊಡೋದು? ಹಾಗಾಗಿ ಆ ಥರ ಇರೋದ್ರಿಂದ, ಅಥವಾ ಕೆಲವ್ರಿಗೆ ಆಗೋರು ದೇವಸ್ಥಾನಕ್ಕೂ ಹೋಗಿ ಬರ್ತಾರೆ. ಇವೆರಡೂಕ್ಕಿಂತ ಸ್ವಲ್ಪ ಸುಲಭವಾಗಿ ಏನಪ್ಪ ಅಂದರೆ ಮನೆ ಕಟ್ಟಬೇಕಾದ್ರೆ ಮನೆ ಕಟ್ಟಕ್ಕಿಂತ ಮುಂಚೆನೇ ಒಂದು ಪ್ರಾರ್ಥನೆ ಮಾಡಿದರೆ ದೇವರ ಅನುಗ್ರಹ ನಮಗೆ ಸಿಗ್ಬೋದು. ಅದಕ್ಕಿಂತ ಹೆಚ್ಚಿಗೆ ದೇವರು ನಮ್ಮ ಜೊತೆ ಇದ್ದಾನೆ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿ ನಮ್ಮ ಕೆಲಸವನ್ನು ಯಾವುದೇ ಸಮಸ್ಯೆ ಬಂದರೂ ಅದನ್ನ ಫೇಸ್ ಮಾಡೋವಂಥ ಒಂದು ನೈತಿಕ ಶಕ್ತಿ ನಮಗೆ ಬರುತ್ತೆ ಅನ್ನೋ ಉದ್ದೇಶ. ಈಗ ಮನೆ ಕಟ್ಟಕ್ಕೆ ಪ್ಲ್ಯಾನ್ ಮಾಡ್ತಿರೋರು, ಮನೆ ಕಟ್ಟಕ್ಕೆ ಶುರು ಮಾಡಿರೋರು, ಮನೆ ಕಟ್ಟಿ ಮುಗಿಸಿರೋರು, ಅಥವಾ ಮನೆ ಕಟ್ಟುವಂಥ ಪ್ರೊಫೆಷನಲ್ ಇರೋರು ಅಂದರೆ ಇಂಜಿನಿಯರ್ಗಳು, ಕಾಂಟ್ರಾಕ್ಟರ್ಗಳು, ಬಾರ್ ಬೆಂಡರ್ಗಳು, ಆರ್ಕಿಟೆಕ್ಟ್ಗಳು, ರಿಯಲ್ ಎಸ್ಟೇಟ್ ಅವರು ಎಲ್ಲರೂ ಈ ಯಾಗದಲ್ಲಿ ಪಾಲ್ಗೊಳ್ಬೋದು. ಒಂದು ಮನೆ ಕಟ್ಟಬೇಕಾದ್ರೆ ಏನೆಲ್ಲ ಒಂದು ಪ್ರೆಷರು, ಟೆನ್ಷನ್ನು, ಸಮಸ್ಯೆಗಳು ಬರ್ತಾ ಇರುತ್ತೆ. ಸೊ ಆ ಸಮಸ್ಯೆಯಿಂದ ಪಾರಾಗಬೇಕಾದ್ರೆ ನಾವು ಸಾಕಷ್ಟು ಎನರ್ಜಿನ ಡ್ರೈವ್ ಮಾಡ್ಕೊತೀವಿ, ನಮಗೆ ಆಯಾಸ ಆಗುತ್ತೆ ಅಥವಾ ನಮಗೆ ತುಂಬ ಸ್ಟ್ರೈನ್ ಆಗೋಗುತ್ತೆ. ಸೊ ಆವಾಗ ನಾವು ಸಾಮಾನ್ಯವಾಗಿ ಯಾವುದೇ ಕಷ್ಟ ಬಂದಾಗ ನಾವು ದೇವರನ್ನು ನಾವು ಬೇಡ್ಕೊತೀವಿ. ಹಾಗಿರೋದ್ರಿಂದ ಈ ಭೂವರಾಹ ಸ್ವಾಮಿಯನ್ನು ನಾವು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳು, ಅದು ಕಟ್ಟಡ ಕಟ್ಟುವಂಥ ಕೆಲಸ ಕಾರ್ಯಗಳು ತುಂಬ ಹಗುರವಾಗಿ ಆಗುತ್ತೆ ಅನ್ನೋದು ನಮ್ಮ ಪರಂಪರೆಯಲ್ಲಿ ಬಂದಿರುವಂಥ ನಂಬಿಕೆ. ಆ ಒಂದು ಕೆಲಸವನ್ನು ಎಲ್ರಿಗೂ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಒಂದು ಸಾಮೂಹಿಕವಾಗಿ ಮಾಡ್ತಾಯಿದ್ದೀವಿ. ಸೊ ಇವಾಗ ಎಲ್ಲರೂ ಅಲ್ಲಿಗೆ ಒಂದು ಗ್ರೌಂಡಿಗೆ ಬಂದು ರಿಜಿಸ್ಟರ್ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಇದರ ಬೆನಿಫಿಟ್ನ ತಗೋಬೋದು. ಈಗ ಒಂದು ಇಂಡಸ್ಟ್ರಿ ನಡೀತಾ ಇದೆ ಅಂತ ಇಟ್ಕೊಳ್ಳಿ, ಸಾವಿರಾರು ಜನಕ್ಕೆ ಒಂದು ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಕನ್ಸ್ಟ್ರಕ್ಷನ್ ಸ್ಟೀಲ್ ಇಂಡಸ್ಟ್ರಿನಿಂದ ಎಷ್ಟೋ ಜನದ ಜೀವನ, ಅಷ್ಟು ಫ್ಯಾಮ್ಲಿಗಳು ಊಟ ಮಾಡ್ತಾಯಿದ್ದಾರೆ ಇವಾಗ. ಸೊ ಒಂದು ಮನೆ ಮಾತ್ರ ಕಟ್ತಾ ಇದೆಯಾ ಅಂತ ಒಂದು ಮೈಕ್ರೋ ಲೆವೆಲಲ್ಲಿಲ್ಲ. ಒಂದು ಮನೆ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಆಗುತ್ತೆ ಅಂದರೆ ಅದರಿಂದ ಅವ್ರಿಗೆ ಮಾತ್ರ ಸಂತೋಷ ಇಲ್ಲ, ಈ ಟೋಟಲ್ ಕಂಟ್ರಿಗೆ ಬೆನಿಫಿಟ್ ಸಿಕ್ಕುತ್ತೆ. ಅಷ್ಟು ಕನ್ಸ್ಟ್ರಕ್ಷನ್ ಎಂಪ್ಲಾಯೀಸು, ಅವ್ರ ಫ್ಯಾಮಿಲಿಗಳು, ಕನೆಕ್ಟೆಡ್ ಲೋಡಿಂಗು,
ಮೆಟೀರಿಯಲ್ ಸಪ್ಲೈ ಅವರು, ಕಾಂಟ್ರಾಕ್ಟರ್ಗಳು ಎಲ್ಲರಿಗೂ ಬೆನಿಫಿಟ್ ಸಿಕ್ಕುತ್ತೆ. ಸೊ ಫಸ್ಟು ಎಲ್ಲಿ ನಾವು ಕಂಟ್ರೋಲ್ ಮಾಡಬೇಕು, ಮನೆ ಯಾರು ಕಟ್ತಾ ಇದ್ದಾರೋ ಅವರು ಖುಷಿಯಾಗಿ, ಸಂತೋಷವಾಗಿ, ಕಾನ್ಫಿಡೆನ್ಸ್ ಆಗಿ ಜಾಸ್ತಿ ಮನೆ ಕಟ್ಟುವ ಜನ ಬರಬೇಕು. ಅದಕ್ಕೆ ಏನು ಬೇಕೆಂದರೆ ಅವ್ರದ್ದು ಶಕ್ತಿ, ಅವ್ರದ್ದು ಆತ್ಮವಿಶ್ವಾಸ ಬೇಕು. ಈಗ ತುಂಬ ಕನ್ಫ್ಯೂಷನ್ ನಡೀತಾ ಇದೆ, ಕನ್ಸ್ಟ್ರಕ್ಷನ್ ಮಾಡುವ ಅಷ್ಟು ಈಸಿಯಾಗಿ ಆಗ್ತಾಯಿಲ್ಲ. ಸೊ ಆ ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ಇಷ್ಟು ಬೆನಿಫಿಟ್ ಎಲ್ಲರಿಗಿದೆ ಅಂದರೆ ಆ ಬಿಲ್ಡಿಂಗ್ ಓನರ್ಗೆ ಖುಷಿ ಮಾಡಬೇಕು. ಅದಕ್ಕೆ ಭಗವಂತರ ಆಶೀರ್ವಾದ, ಶ್ರೀ ಲಕ್ಷ್ಮೀ ವರಾಹ ಸ್ವಾಮಿಯವರ ಆಶೀರ್ವಾದ ನಮ್ಗೆ ಸಿಗಬೇಕು. ಅದರಿಂದ ಅವ್ರಿಗೆ ಮನಸ್ಸು ಸ್ಟ್ರೆಂತ್ ಸಿಕ್ಕುತ್ತೆ. ಅವರು ಒಂದು ಮನೆ ಇಲ್ಲ, ಇಂದು 100 ಮನೆ ಕಟ್ತಾರೆ. ಅದರಿಂದ ಎಂಟೈರ್ ಕಂಟ್ರಿ ವಿಲ್ ಗ್ರೋ, ಟ್ಯಾಕ್ಸಸ್ ಬರುತ್ತೆ, ಎಲ್ಲ ಫ್ಯಾಮಿಲಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಈ ಒಂದು ಯಾಹಾನಿಂದ ದಿಸ್ ವಿಲ್ ಗಿವ್ ರಿಪ್ಲಿಂಗ್ ಎಫೆಕ್ಟ್, ಕ್ಯಾಸ್ಕೇಡಿಂಗ್ ಎಫೆಕ್ಟು. ಇದರಿಂದ ತುಂಬ ಕಾನ್ಫಿಡೆನ್ಸ್, ಇಟ್ ವಿಲ್ ಗೋ ಟು ದ ಎಂಟೈರ್ ಕಂಟ್ರಿ ಅಂತ. ಸೊ ಇದನ್ನು ಸ್ಪಾನ್ಸರ್ ಮಾಡೋಕ್ಕೆ ಇಂಡಸ್ಟ್ರಿಯಲ್ ಫೈ DTMT ಸ್ಟೀಲ್ ಈ ಕಂಪನಿ ಕೊಟ್ಟಿರೋದಕ್ಕೆ ಆಯುಷ್ ಫೌಂಡೇಶನ್ಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ, ನಮ್ಮ ಹೆಸರು ನಾರಾಯಣ್ ಅಂತ. ಯುನೋಸೆಫ್ ಎಲಿವೇಟರ್ ಪ್ರೈವೇಟ್ ಲಿಮಿಟೆಡಿಂದ ಬಂದಿದ್ದೀನಿ ಜನರಲ್ ಮ್ಯಾನೇಜರ್ ಆಗಿ. ಎಲ್ಲರೂ ಬರ್ಬೋದು, ಎಲ್ಲರಿಗೂ ಯಾರು ಫೀಸ್ ಅಂತ ಏನೂ ಇಟ್ಟಿಲ್ಲ. ಎಲ್ಲರೂ ಬಂದು ದೇವರ ಆಶೀರ್ವಾದ ಪಡ್ಕೋಬೋದು. 24 hours ಒಂದು ದಿವಸ ಪೂರ್ತಿ ಇರುತ್ತೆ. ಅದರಲ್ಲಿ ಎಲ್ಲ ಥರದವರು ಬಂದು ಭಾಗವಹಿಸ್ಬೋದು ಸರ್. ಪ್ರತಿಯೊಂದು ಮನುಷ್ಯನಿಗೂ ಕೂಡ ಒಂದು ಭೂ ಸಂಬಂಧಪಟ್ಟ ದೋಷಗಳು ಎಷ್ಟೋ ಇರುತ್ತೆ. ಅದರಿಂದ ಎಷ್ಟೋ ಜನಕ್ಕೆ ಸೈಟ್ ತೊಗೊಳ್ಳಿಕ್ಕೆ ಆಗ್ತಾ ಇರಲ್ಲ, ದುಡ್ಡಿದ್ರು ಕೂಡ. ಮತ್ತು ಸೈಟ್ ತೊಗೊಂಡಿದ್ರು ಕೂಡ ಮನೆ ಕಟ್ಟಲಿಕ್ಕೆ ಆಗ್ತಾ ಇರಲ್ಲ. ಮತ್ತು ಮನೆ ಕಟ್ಟಿದ್ರು ಕೂಡ ಎಷ್ಟೋ ಜನ ಗೃಹಪ್ರವೇಶ ಮಾಡಿದ್ರು ಕೂಡ ಅದರಲ್ಲಿ ಮನೇಲಿ ಹೋಗಿ ವಾಸಿಸೋಕೆ ಆಗ್ತಾ ಇರಲ್ಲ. ಎಷ್ಟೋ ದೋಷಗಳಿರುತ್ತೆ, ಅದಕ್ಕೆ ಗೊತ್ತಿರಲ್ಲ ನಮಗೆ. ಈ ಒಂದು ದೋಷಗಳೆಲ್ಲ ನಿವಾರಣೆಗೋಸ್ಕರ ಈ ಒಂದು ಶ್ರೀ ಲಕ್ಷ್ಮೀ ಭೂವರಾಹ ಸ್ವಾಮಿ ಯಜ್ಞದಲ್ಲಿ ಪಾಲ್ಗೊಂಡ್ರೆ ಇವೆಲ್ಲ ದೋಷಗಳು ಹೋಗುತ್ತೆ ಅಂತ ಒಂದು ಸಂಕಲ್ಪ ಆ ದೇವರಲ್ಲಿ ಪ್ರೇರೇಪಣೆ ಮಾಡಿ ಒಂದು ಮಾಡ್ತಾ ಇದ್ದೀವಿ. ಎಷ್ಟೋ ಇದೆಲ್ಲರಿಗೂ ಕೂಡ, ಪ್ರಪಂಚದಲ್ಲಿರುವ ಎಲ್ಲರಿಗೂ ಕೂಡ ಎಲ್ಲ ದೋಷಗಳು ನಿವಾರಣೆ ಆಗಲಿ. ಇದು ಮೇಜರಾಗಿ ಮಾಡ್ತಾ ಇರೋದೇನೆಂದರೆ, ಈ ಪೃಥ್ವಿ ಏನು ನಾವು ಭೂಮಾತೆಗೆ ಭಾರಿ ತೊಂದರೆ ಕೊಡ್ತಾ ಇರ್ತೀವಿ, ಒಂದು ಫರ್ಗಿವ್ನೆಸ್ ನಮಗೆಲ್ಲ ಏನಂದರೆ ದೇವ್ರಿಗೆ ನಾವು ತುಳಿತೀವಿ, ಏನು ಎಲ್ಲ ಇದು ಮಾಡ್ತೀವಿ. ಆದರೆ ಕನ್ಸ್ಟ್ರಕ್ಷನ್ ಮೇಯ್ನಾಗಿ ಈಗ ಏನಂದರೆ ತುಂಬ ಲಿಟಿಗೇಷನ್ಸ್ ಆಗುತ್ತೆ. ಮಧ್ಯದಲ್ಲಿ ಏನೋ ಒಂದು ಪ್ರಾಪರ್ಟಿ ಕಟ್ತಾ ಇರುವಾಗ ಏನೋ ಅಡಚಣೆಗಳೆಲ್ಲ ಇರುತ್ತೆ. ನಾವು ನಂಬಿಕೆ ಏನಂದರೆ ಈ ಶ್ರೀ ಲಕ್ಷ್ಮೀ ಭೂವರಾಹ ಮಹಾಸ್ವಾಮಿನ ಎಲ್ಲರೂ ಮೊರೆ ಹೋದರೆ 100% ಇದರಲ್ಲಿ ಎಲ್ಲರಿಗೂ ಒಳ್ಳೆಯದಾಗತ್ತೆ ಅನ್ನೋದು ನಮ್ಮ ಉದ್ದೇಶ. ಅದಕ್ಕೆ ಈ ಒಂದು ಯಾಗನ ಒಂದೇ ದಿವಸ ಬೆಳಗ್ಗೆ 8 ಗಂಟೆಗೆ ಶುರು ಆದರೆ ರಾತ್ರಿ 8 ಗಂಟೆವರೆಗೂ ದೇವಸ್ಥಾನ ಥರ ಮಾಡಿರ್ತೀವಿ. ಅದರಲ್ಲಿ ಎಲ್ಲ ಥರ ಪೂಜೆಗಳು ನಡೀತಾ ಇರುತ್ತೆ. ಸಾಕಷ್ಟು ವಿದ್ವಾಂಸಗಳು ಬರ್ತಾರೆ. ಆಮೇಲೆ ದೊಡ್ಡ ದೊಡ್ಡ ಸ್ಪಿರಿಚುವಲ್ ಲೀಡರ್ಸ್ನು ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಎಲ್ಲರಿಗೂ ಬಂದು ಇದರಲ್ಲಿ ಭಾಗವಹಿಸೋಕ್ಕೆ ಒಂದು ಅವಕಾಶ ಇದೆ. ನನ್ನ ಒಂದು ಮನವಿ ಏನಂದರೆ, ಎಲ್ಲರೂ ರಿಯಲ್ ಎಸ್ಟೇಟ್ ಅಂತ ಇಲ್ಲ, ಯಾರು ಆಶೀರ್ವಾದ ತೊಗೊಬೇಕು, ಎಲ್ಲರೂ ಅಲ್ಲಿ ಬಂದು ಇದನ್ನು ಒಂದು ಒಳ್ಳೆ ಉಪಯೋಗ ಮಾಡ್ತೀವಿ ಅಂತ ಹೇಳ್ತೀನಿ. ಈಗ ನೀವು ಮನೆ ಕಟ್ಟುತ್ತಿದ್ದೀರಾ? ಮನೆ ಕಟ್ಟುವ ಕೆಲಸದಲ್ಲಿ ಏನೋ ವಿಳಂಬಗಳು ಆಗ್ತಾ ಇದೆಯಾ? ಕಾನೂನು ಅಡಚಣೆಗಳು ಎದುರಾಗುತ್ತಿದೆಯಾ? ಮನಸ್ಸಿನಲ್ಲಿ ಅಶಾಂತಿ ಇದೆಯಾ? ಕಾಲಕ್ಕೆ ಸರಿಯಾಗಿ ಕೆಲಸ ಕೈಗೂಡುತ್ತಿಲ್ಲವೇ? ಒತ್ತಡ, ಅನಿವಾರ್ಯ ಸಮಸ್ಯೆಗಳು ಎದುರಾಗುತ್ತಿವೆಯೇ? ಆದರೆ ಈಗ ಮನೆ ಕಟ್ಟುತ್ತಿರುವವರಿಗೆ ಒಂದು ಅದ್ಭುತವಾದಂತಹ ಅವಕಾಶವಿದೆ. ಓಂ ನಮೋ ವರಾಹ ದೇವಾಯ ನಮಃ. ಓಂ ನಮೋ ವರಾಹ ದೇವಾಯ ನಮಃ. ನಾವು ಮನೆ ಕಟ್ಟುವಾಗ ಭೂದೇವಿಯನ್ನು ಘಾಸಿಗೊಳಿಸುತ್ತೇವೆ. ಭೂಮಿಯನ್ನು ತೋಡುವಾಗ, ಕಟ್ಟಡ ನಿರ್ಮಾಣ ಮಾಡುವಾಗ ಭೂಮಾತೆಗೆ ನೋವು ಉಂಟಾಗುತ್ತದೆ ಎಂಬುದು ನಮ್ಮ ಪುರಾತನ ನಂಬಿಕೆ. ಭೂಮಾತೆಗೆ ನೋವಾದಾಗ ಭೂಮಿಯ ರಕ್ಷಣೆಗೆ ಬರುವ ವರಾಹಸ್ವಾಮಿ ತನ್ನ ದೈವಿಕ ಶಕ್ತಿಯಿಂದ ಭೂಮಿಯನ್ನು ನೋಯಿಸುವವರ ಕಾರ್ಯಗಳಲ್ಲಿ ಅಡಚಣೆ ಉಂಟು ಮಾಡುತ್ತಾನೆ ಎಂದು ಸಾವಿರಾರು ವರ್ಷಗಳಿಂದ ನಮ್ಮ ಪುರಾಣಗಳು ಹೇಳುತ್ತವೆ. ಆದರೆ ಭೂಮಾತೆ ಮತ್ತು ವರಾಹಸ್ವಾಮಿ ಅಪ್ಪ ಅಮ್ಮನಂತೆ ಕರುಣಾಮಯ. ಮನೆ ಕಟ್ಟುವಾಗ ಇವರ ಅನುಮತಿ ಮತ್ತು ಆಶೀರ್ವಾದವನ್ನು ಪಡೆದರೆ ನಮ್ಮ ಎಲ್ಲಾ ಆಶಯಗಳು ನೆರವೇರುತ್ತವೆ ಎಂಬುದು ನಮ್ಮ ಸಂಪ್ರದಾಯ, ನಮ್ಮ ನಂಬಿಕೆ. ಅದಕ್ಕಾಗಿ ಸಾವಿರಾರು ಜನರು ದೇಶದ ವಿವಿಧ ಭಾಗಗಳಲ್ಲಿರುವ ಭೂವರಾಹ ಸ್ವಾಮಿ ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನು ಮಾಡುತ್ತಾರೆ. ಓಂ ನಮೋ ವರಾಹ ದೇವಾಯ ನಮಃ. ಆದರೆ ಮನೆ ಕಟ್ಟುವ ಕೆಲಸದಲ್ಲಿರುವವರಿಗೆ ಅಲ್ಲಿಗೆ ಹೋಗಲು ಸಮಯ ಸಿಗೋದು ತುಂಬಾನೇ ಕಷ್ಟ. ಆದರೆ ಈಗ ಮನೆ ಕಟ್ಟುತ್ತಿರುವವರಿಗೆ ಒಂದು ಅದ್ಭುತವಾದಂತಹ ಅವಕಾಶವಿದೆ. ಕರ್ನಾಟಕದ ಪ್ರಸಿದ್ಧ ಭೂವರಾಹಸ್ವಾಮಿ ಕ್ಷೇತ್ರಗಳ ಮೂರ್ತಿಗಳೇ ಈಗ ಬೆಂಗಳೂರಿಗೆ ಆಗಮಿಸುತ್ತಿವೆ. ಓಂ ನಮೋ ವರಾಹ ದೇವಾಯ ನಮಃ.
ಆಯುಷ್ ಫೌಂಡೇಶನ್ ನಾಡಿನ ಪ್ರಮುಖ ಗುರು ಹಿರಿಯರ ನೇತೃತ್ವದಲ್ಲಿ ಶ್ರೀ ಲಕ್ಷ್ಮಿ ಭೂ ವರಾಹ ಮಹಾಯಾಗ ಇದೊಂದು ಮಹೋನ್ನತ ಯಜ್ಞ ಬೆಂಗಳೂರಲ್ಲಿ ಏಪ್ರಿಲ್ ತಿಂಗಳಲ್ಲಿ ನಡೆಯುತ್ತಿದೆ. ಇದರಿಂದ ನಿಮ್ಮ ಸಮಯ ಉಳಿಯುತ್ತದೆ, ನಿಮ್ಮ ಹಣ ಉಳಿಯುತ್ತದೆ, ದೈವಿಕ ಆಶೀರ್ವಾದ ದೊರೆಯುತ್ತದೆ. ನೀವು ಮಾಡಬೇಕಾಗಿದ್ದು ತುಂಬಾನೇ ಸರಳ. ನೇರವಾಗಿ ಶ್ರೀ ಲಕ್ಷ್ಮಿ ಭೂ ವರಾಹ ಮಹಾಯಾಗದಲ್ಲಿ ಭಾಗವಹಿಸಿ, ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಮಾಡಿಸಿ, ಪೂಜೆಯಲ್ಲಿ ಕೈ ಜೋಡಿಸಿ. ಪೂಜೆಯ ನಂತರ ನೀಡುತ್ತೇವೆ ಇಟ್ಟಿಗೆ, ಮಣ್ಣು ಮತ್ತು ಕುಂಕುಮ. ಇವುಗಳನ್ನು ನಿಮ್ಮ ಮನೆ ಕಟ್ಟುವ ಜಾಗದಲ್ಲಿ ಕ್ರಮ ಬಂದಂತೆ ಬಳಸಿದರೆ ನಿಮ್ಮ ಕೆಲಸಗಳು ಹೂವಿನಂತೆ ಹಗುರವಾಗಿ ನಡೆಯುತ್ತವೆ ಎಂಬುದು ಗುರು ಹಿರಿಯರ ಆಶೀರ್ವಾದ. ನೀವು ಭೂಮಾತೆ ಮತ್ತು ಶ್ರೀ ಮಹಾವಿಷ್ಣುವನ ಕೃಪೆಗೆ ಪಾತ್ರರಾಗಬಹುದು. ಈ ಮಹಾಯಾಗಕ್ಕೆ ಪ್ರವೇಶ ಉಚಿತ. ವಿಶೇಷ ಪೂಜೆಗಳಿಗೆ ಮತ್ತು ಹೋಮದ ಇಟ್ಟಿಗೆ, ಮಹಾಪ್ರಸಾದ ಪಡೆಯಲು ಮಾತ್ರ ಸೀಮಿತ ದರವಿದೆ. ಕೊನೆಯ ಕ್ಷಣದ ಜನಸಂದಣಿ ಸಮಸ್ಯೆ ತಪ್ಪಿಸಲು ಈ ಕೂಡಲೇ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ.